ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಜಮೀನು ಬಂದು 3 ಎಕರೆ 35 ಗುಂಟೆ ಬರುತ್ತೆ. ಇದರಲ್ಲಿ ಯಾವುದೇ ಖರಾಬು ಬರಲ್ಲ. ಇದು 4 ಎಕರೆಗೆ ಕೇವಲ 5 ಗುಂಟೆ ಕಡಿಮೆ ಬರುತ್ತೆ. ಈ ಕೃಷಿ ಭೂಮಿ ಬಂದು ವಿಲೇಜಿಂದ ಈ ಜಮೀನಿಗೆ ಕೇವಲ 1 ಕಿಲೋಮೀಟರ್ ಆಗುತ್ತೆ. ಹಾಗೆ ತಾರ್ ರೋಡಿಂದ ಈ ಜಮೀನು ಒಂದು 20 ರಿಂದ 30 ಫೀಟ್, ಅಂದರೆ 20 to 30 ಫೀಟ್ ಅಷ್ಟೇ. ಇದು ತಾರ್ ರೋಡ್ ಅಟ್ಯಾಚ್ ಅಂತಲೇ ಹೇಳ್ಬೋದು. ಹಾಗೆ ಈ ಜಮೀನಿನ ಪಕ್ಕದಲ್ಲಿ ನಿಮಗೆ ಒಂದು ಮಣ್ಣಿನ ರೋಡು ಪಾಸ್ ಆಗುತ್ತೆ. ಅದು ಈ ಜಮೀನಿನ ಶುರುವಿಂದ ಹಿಡಿದು ಎಂಡ್ವರೆಗೂ ನಿಮಗೆ ಮಣ್ಣಿನ ರೋಡು ಒಂದು 15 ರಿಂದ 20 ಅಡಿ ಮಣ್ಣಿನ ರೋಡು ಸಿಗುತ್ತೆ. ಈ ಜಮೀನಿಗೆ ದಾರಿದು ನಿಮಗೆ ಸಮಸ್ಯೆ ಇಲ್ಲ. ಇನ್ನು ಈ ಜಮೀನಿನ ವಿಚಾರಕ್ಕೆ ಬರೋದಾದರೆ, ಇದು ಚಳ್ಳಕೆರೆಯಿಂದ ಕೇವಲ 32 ಕಿಲೋಮೀಟರ್ ಆಗುತ್ತೆ. ನಾವು ಡಿಸ್ಟೆನ್ಸ್ ಬಗ್ಗೆ ನೋಡೋದಾದರೆ ಇದು ಚಳ್ಳಕೆರೆಯಿಂದ 32 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ 132 ಕಿಲೋಮೀಟರ್ ಆಗುತ್ತೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ತಳಕು ಹೋಬಳಿಗೆ ಸೇರಿರುವಂಥ ಒಂದು 3 ಎಕರೆ 35 ಗುಂಟೆ ಜಮೀನಿದು. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೋಡ್ರಿ, ನಾನು ಯಾವಾಗಲೇ ಹೇಳಿದ್ನಲ್ವಾ, ನಕಾಶೆ ರೋಡ್ ನೋಡ್ರಿ, ಮಣ್ಣಿನ ರೋಡ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇದು ಜಮೀನಿನ ಹಿಂಭಾಗ, ಅಂದರೆ ಇದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಜಮೀನು ಬರುತ್ತೆ. ನಿಮಗೆ ತಾರ್ ರೋಡ್ ಬಂದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ 20 ಫೀಟ್ ನಾವು ಜಸ್ಟ್ ವಾಕ್ ಮಾಡಿದರೆ ನಮಗೆ ತಾರ್ ರೋಡ್ ಸಿಗುತ್ತೆ. ಇದು ಸ್ಕ್ವೇರ್ ಶೇಪಲ್ಲಿದೆ ಸ್ನೇಹಿತರೆ ಜಮೀನು. ತಾರ್ ರೋಡ್ ಪಕ್ಕದಲ್ಲೇ ಇರುವಂಥ ಜಮೀನು. ಹಾಗೆ ನಕಾಶೆ ರೋಡು ನಿಮಗೆ ಸಿಗುತ್ತೆ. ದಾರಿದು ಮೇನ್ ಇದಕ್ಕೆ ಪ್ರಾಬ್ಲಮ್ ಇಲ್ಲ. ದಾರಿ ತುಂಬ ಚೆನ್ನಾಗಿದೆ. ಭೂಮಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸ್ಕ್ವೇರ್ ಶೇಪಲ್ಲೇ ಬರುತ್ತೆ. ನೀವೇನಾದರೂ ಇದಕ್ಕೆ ತಂತಿ ಬೇಲಿ ವ್ಯವಸ್ಥೆ ಮಾಡ್ತೀವಿ ಅಂದರೆ ಕಾಸ್ಟು ಕಡಿಮೆ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಭೂಮಿ. ಇದರಲ್ಲಿ ನೀವು ಯಾವ ಥರ ಬೆಳೆ ಬೇಕಾದ್ರೂ ಬೆಳಿಬೋದು. ಇದು ಮೊದಲು ನೀರಾವರಿ ಮಾಡಿದ್ದಾರೆ, ಅದರಲ್ಲಿ ಇವಾಗ ಸ್ವಲ್ಪ ಭಾಗನ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ಪೈಪ್ಲೈನು ಆಗಿದೆ. ಇದು ಖಾಲಿ ಜಮೀನು, ನೀವು ಬೋರ್ ಮಾಡಿಸ್ಕೋಬೇಕಾಗುತ್ತೆ, ಅಂದರೆ ಬೋರ್ ಹಾಕ್ಸ್ಕೋಬೇಕು. ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೀರು, ವಿಲೇಜು ಹತ್ರ ಇರುವಂಥ ಜಮೀನು, ರೋಡ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ತುಂಬ ನೀರಾವರಿ ಜಮೀನುಗಳು ಜಾಸ್ತಿ ಇದೆ. ಇಲ್ಲಿ ಈ ಜಮೀನಿನ ಬಲಭಾಗದಲ್ಲಿ ನೀರಾವರಿ ಇದೆ. ಈ ಜಮೀನಿನ 4 ದಿಕ್ಕಿಗೂ ಇವರು ನೀರಾವರಿ ವ್ಯವಸ್ಥೆಗಳು, ಸುಮಾರು ತೋಟಗಳು ಇಲ್ಲಿ ಇದ್ದಾವೆ. ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ. ಇಲ್ಲಿ ಸುಮಾರು ನೀರಾವರಿ ತೋಟಗಳು ಈ ಜಮೀನಿನ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ನೀರಿಗೆ ಗ್ಯಾರಂಟಿ ಕೊಡ್ಬೋದು ನಾವು. ಹಾಗೆ ಈ ಜಮೀನಿನ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಈ ಜಮೀನಿನ ವಿಲೇಜ್ಗೆ ಸಂಬಂಧಪಟ್ಟಂಥ ಕೆರೆ ಇದೆ. ಸೊ ಆದ್ದರಿಂದ ಇಲ್ಲಿ ನೀರಿಂದು ಅಷ್ಟಕ್ಕೊಂದು ನಿಮಗೆ ಸಮಸ್ಯೆ ಬರಲ್ಲ. ಮಣ್ಣು ತುಂಬ ಚೆನ್ನಾಗಿದೆ. ಜಮೀನು ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ. ನೀವಿದು ಬೋರ್ ಹಾಕ್ಸ್ಕೊಂಡು ಒಂದು ಸೆಲ್ಫ್ ಟಿ ಸಿ ವ್ಯವಸ್ಥೆ ಮಾಡಿಕೊಂಡ್ರೆ ಒಂದು ಒಳ್ಳೆ ತೋಟನ ನಾವು ಮಾಡ್ಬೋದು. ಕಮರ್ಷಿಯಲ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಕ್ರಾಪು ಮಾಡ್ಬೋದು. ನೋಡಿರಿ, ನಿಮಗೆ ಅಲ್ಲಿ ನಿಂತ್ಕೊಂಡಿದ್ರಲ್ವ ಅದೇ ತಾರ್ ರೋಡು ಸ್ನೇಹಿತರೆ. ನಿಮಗೆ LT ಲೈನು ಅಲ್ಲೇ ಕಾಣಿಸ್ತಾ ಇದೆ ನೋಡಿರಿ. ನೀವೇನಾದರೂ ಬೋರ್ ಹಾಕ್ಸಿದ್ರೆ ಆ ಟಿ ಸಿ ಕನೆಕ್ಷನ್ಗೆ ತುಂಬ ಹತ್ರನೇ ಆಗುತ್ತೆ. 1 ರಿಂದ 2 ಕಂಬ ಬೀಳ್ಬೋದು ಅಷ್ಟೇ. ಬೋರು ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಂಡು ಒಂದು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಇದೊಂದು ಒಳ್ಳೆ ತೋಟ. ರೋಡ್ ಕನ್ವೀನಿಯಂಟು ತುಂಬ ಚೆನ್ನಾಗಿದೆ. ಇದಕ್ಕೆ ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ನೋಡಿರಿ, ಈ ಜಮೀನಿನ ಪಕ್ಕದಲ್ಲಿ ಅಡಿಕೆ ತೋಟ, ಆಲ್ಮೋಸ್ಟ್ ಒಂದು 3 to 4 ಇಯರ್ಸ್ ತೋಟ. ಅದು ನೆಕ್ಸ್ಟ್ ವರ್ಷ ಬೆಳೆಗೆ ಬರುತ್ತೆ. ಮಣ್ಣು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಲ್ಲು ಆ ಥರ ಏನೂ ಬರಲ್ಲ, ತಗ್ಗು ದಿಬ್ಬ ಇಲ್ಲ, ಫ್ಲ್ಯಾಟ್ ಆಗಿದೆ. ಒಳ್ಳೆ ಜಮೀನಿದು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ, 1 ಎಕರೆಗೆ 20 ಲಕ್ಷ ಹೇಳ್ತಿದ್ದಾರೆ. ಇದು 5 ಗುಂಟೆ ಕಡಿಮೆ 4 ಎಕರೆ ಬರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸ್ನೇಹಿತರೆ. ಇದು ರೆಡಿ ಟು ರಿಜಿಸ್ಟ್ರೇಷನ್, ಅಂದರೆ ಇಮಿಡಿಯೇಟಾಗಿ ಈ ಜಮೀನನ್ನು ನಾವು ರಿಜಿಸ್ಟರ್ ಮಾಡ್ಕೋಬೋದು. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.